ದ ಡೈಲಿ ಬ್ರೀಫ್ನ ಇವತ್ತಿನ ಎಪಿಸೋಡ್ ಅಲ್ಲಿ ನಾನು 2 ಇಂಟ್ರೆಸ್ಟಿಂಗ್ ಕಥೆಗಳ ಬಗ್ಗೆ ಮಾತಾಡ್ತೀನಿ. ನಂಬರ್ 1, ವೇದಾಂತವು ಸೌದಿ ಅರೇಬಿಯಾದಲ್ಲಿ $2 ಬಿಲಿಯನ್ ಅನ್ನ ಯಾಕೆ ಇನ್ವೆಸ್ಟ್ ಮಾಡ್ತಿದೆ? ವೇದಾಂತ ತನ್ನ ತಾಮ್ರದ ಆಟಕ್ಕೆ ಮತ್ತೆ ವಾಪಸ್ ಹೋಗ್ಬೇಕು ಅಂತ ಏನಾದ್ರು ಬಯಸ್ತಿದ್ಯಾ? ನಂಬರ್ 2, ಇನ್ಶೂರೆನ್ಸ್ ಸ್ಪೇಸ್ ಅಲ್ಲಿ FDI ಲಿಮಿಟ್ ಅನ್ನ ಹೆಚ್ಚಿಸಬೇಕು ಅಂತ ಭಾರತ ಯೋಜಿಸ್ತಿದೆ. ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಫೈನಾನ್ಷಿಯಲ್ ಮಾರುಕಟ್ಟೆಯಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ಕಥೆಗಳನ್ನ ನಾನು ನಿಮ್ಗೆ ತುಂಬಾ ಸೂಕ್ಷ್ಮವಾಗಿ ಅರ್ಥ ಮಾಡಿಸ್ತೀನಿ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ಇವತ್ತು ಗುರುವಾರ ನವೆಂಬರ್ 28ನೇ ತಾರೀಕು. ನೀವೇನಾದ್ರೂ ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಸ್ಪಾಟಿಫೈ ಮತ್ತೆ ಆಪಲ್ ಪಾಡ್ಕಾಸ್ಟ್ ಅಲ್ಲೂ ಸಹ ಕೇಳ್ಬೋದು. ಹಾಗೆ ನೀವೇನಾದ್ರೂ ನೋಡ್ಬೇಕು ಅಂತ ಅನ್ಕೊಂಡ್ರೆ ಯೂಟ್ಯೂಬ್ ಚಾರ್ಟ್ಸ್ ಮುಖಾಂತರ ನೋಡ್ಬೋದು. ನೀವೇನಾದ್ರೂ ಓದುವ ವ್ಯಕ್ತಿ ಆಗಿದ್ದೀರಾ ಅಂತಂದ್ರೆ ಇಮೇಲ್ ನ್ಯೂಸ್ ಲೆಟರ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದು ವಿಷಯ ನೆನಪಿರ್ಲಿ, ನಾವು ಯಾವುದೇ ರೀತಿ ಸಹ ಸ್ಪ್ಯಾಮ್ ಮಾಡ್ತಿಲ್ಲ. ಪ್ರತಿಯೊಂದು ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲೇ ಅವೈಲೇಬಲ್ ಇದೆ. ಬನ್ನಿ ಕಾರ್ಯಕ್ರಮವನ್ನ ಶುರು ಮಾಡೋಣ. ತಾಮ್ರ, ಕಾಪರ್ ಭಾರತದ ಅತಿ ದೊಡ್ಡ ಗಣಿಗಾರಿಕೆ ಮತ್ತು ಲೋಹಗಳ ಕಂಪನಿಗಳಲ್ಲಿ ಒಂದಾಗಿರುವಂತಹ ಈ ವೇದಾಂತ ಕಂಪನಿ ಏನಿದೆ, ಇದು ಸೌದಿ ಅರೇಬಿಯಾದಲ್ಲಿ $2 ಬಿಲಿಯನ್ ಅನ್ನ ಇನ್ವೆಸ್ಟ್ ಮಾಡಬೇಕು ಅಂತ ಘೋಷಣೆ ಮಾಡಿದೆ. ಯಾಕಿರ್ಬೋದು? ಅವರು 3 ವಿಷಯಗಳನ್ನ ಹೊಂದ್ಕೊಂಡಿದ್ದಾರೆ. ನಂಬರ್ 1, ಅವರು ಬೃಹತ್ ತಾಮ್ರದ ಸ್ಮೆಲ್ಟರ್ ಅನ್ನ ಹಾಕ್ತಿದ್ದಾರೆ. ಅಂದ್ರೆ ಕಚ್ಚಾ ತಾಮ್ರದ ಅದಿರನ್ನ ಬಳಸ್ಕೊಂಡು ಸಂಸ್ಕರಿಸಿದ ಲೋಹವಾಗಿ ಇದು ಪರಿವರ್ತನೆ ಆಗತ್ತೆ. ನಂಬರ್ 2, ಇದರಲ್ಲಿರುವಂತಹ ಇಂಪ್ಯೂರಿಟೀಸ್ ಏನ್ ಮಾಡತ್ತೆ ಅಂತಂದ್ರೆ ಇದನ್ನ ಲೋಹದಿಂದ ಕಲ್ಮಶಗಳನ್ನ ತೆಗೆದು ಹಾಕತ್ತೆ. ಅಂದ್ರೆ ಕೈಗಾರಿಕೆ ಬಳಕೆಗೆ ಬೇಕಾಗಿರುವಂತಹ ಸಿದ್ಧವಾದ ಉನ್ನತ ದರ್ಜೆಯ ತಾಮ್ರವನ್ನ ಉತ್ಪಾದನೆ ಮಾಡತ್ತೆ. ನಂಬರ್ 3, ಅವರೇನಾದ್ರೂ ಉನ್ನತ ಮಟ್ಟದ ಸಂಸ್ಕರಿಸಿರುವಂತಹ ಲೋಹವನ್ನ ರಾಡ್ಗಳಾಗಿ ಪರಿವರ್ತನೆ ಮಾಡ್ತಾರೆ. ಹಾಗೆ ತಾಮ್ರದ ರಾಡ್ ಏನಾಗುತ್ತೆ ಅಂತಂದ್ರೆ ಸ್ಥಾವರವನ್ನು ಕೂಡ ನಿರ್ಮಿಸ್ತಾರೆ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ಲಿ ಕೇಬಲ್ಗಳನ್ನ ಅಥವಾ ಇತರ ವಿಷಯಗಳಾಗಿ ಕೂಡ ಪರಿವರ್ತನೆ ಮಾಡಬಹುದು. ಒಟ್ಟಾರೆಯಾಗಿ ಹೇಳ್ಬೇಕು ಅಂತಂದ್ರೆ ಸ್ಮೆಲ್ಟರ್ ಮತ್ತೆ ರಿಫೈನರಿ ವಾರ್ಷಿಕವಾಗಿ ಏನಿಲ್ಲ ಅಂತಂದ್ರು 400 ಕಿಲೋ ಟನ್ KTPA ತಾಮ್ರವನ್ನ ಹೊರ ಹಾಕುವಂತ ಸಾಮರ್ಥ್ಯವನ್ನ ಹೊಂದಿರುತ್ತೆ. ಆದ್ರೆ ಈ ರಾಡ್ ಪ್ಲಾಂಟ್ ಅಂತ ನಾವ್ ಏನ್ ಹೇಳ್ತೀವಿ, ಇದು ಕೂಡ 300 KTPA ಸಾಮರ್ಥ್ಯವನ್ನ ಹೊಂದಿರುತ್ತೆ. ಅಂದ್ರೆ ಇದು ಎಷ್ಟು ದೊಡ್ಡದಾಗಿರುತ್ತೆ ಅಂತ ನೀವೇ ಯೋಚನೆ ಮಾಡಿ. ಭಾರತದ ಇದೀಗ ಒಟ್ಟು ತಾಮ್ರದ ಬೇಡಿಕೆ ಏನಿಲ್ಲ ಅಂತಂದ್ರು 1500 KTPA ಆಗಿದೆ ಗೊತ್ತಾ? ಇದು ಇನ್ನೊಂದು ವ್ಯಾಪಾರ ವಿಸ್ತರಣೆ ಖಂಡಿತವಾಗ್ಲೂ ಅಲ್ಲ. ಜಾಗತಿಕ ತಾಮ್ರದ ಮಾರುಕಟ್ಟೆಯಲ್ಲಿ ಅಂದ್ರೆ ಗ್ಲೋಬಲ್ ಕಾಪರ್ ಮಾರ್ಕೆಟ್ ಅಂತ ನಾವೇನಂತ ಹೇಳ್ತೀವಿ, ತನ್ನನ್ನ ತಾನು ಪುನಃ ಪ್ರತಿಪಾದಿಸಲು ವೇದಾಂತದ ದಿಟ್ಟ ಪ್ರಯತ್ನವಾಗಿದೆ ಅಂತ ಹೇಳ್ಬೋದು. ಆದ್ರೆ ಸೌದಿ ಅರೇಬಿಯಾನೇ ಯಾಕೆ ಅಂತ ನಮ್ಮೆಲ್ರಿಗೂ ಕೂಡ ಪ್ರಶ್ನೆ ಬಂದಿರೋದು. ಇದಕ್ಕೆಲ್ಲ ನಮ್ಗೆ ಉತ್ತರ ಸಿಗ್ಬೇಕು ಅಂತಂದ್ರೆ ನಾವು ವೇದಾಂತದ ಕಲ್ಲಿನ ಇತಿಹಾಸ ಆಗಿರ್ಬೋದು, ಹಾಗೆ ತಾಮ್ರದ ಹೆಚ್ಚುತ್ತಿರುವಂತಹ ಬೇಡಿಕೆ ಆಗಿರ್ಬೋದು, ಹಾಗೆ ಇದರ ಆರ್ಥಿಕತೆ ಯಾವ ರೀತಿ ಮತ್ತೆ ಸಾಮ್ರಾಜ್ಯಕ್ಕೆ ಬರ್ತಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ. ವೇದಾಂತವು ಗಣಿಗಾರಿಕೆ ಮತ್ತೆ ಲೋಹಗಳಲ್ಲಿ ಹೆವಿ ವೇಟ್ ಆಗಿದೆ. ಅಲ್ಯೂಮಿನಿಯಂ, ತೈಲ ಮತ್ತೆ ಅನಿಲದವರೆಗೂ ಕೂಡ ಎಲ್ಲವನ್ನೂ ಇದೇ ಮಾರಾಟ ಮಾಡತ್ತೆ. ಇದು ತನ್ನ ಘಟಕವಾದ ಸ್ಟೆರ್ಲೈಟ್ ಕಾಪರ್ ಏನಿದೆ, ಇದು ಮೂಲತಃ ತಮಿಳುನಾಡಿನ ಟ್ಯೂಟಿಕಾರ್ನರ್ ಅಲ್ಲಿ ತಾಮ್ರದ ಸ್ಥಾವರವನ್ನೇ ಹೊಂದಿತ್ತು. ಅಂದ್ರೆ ಪೀಕ್ ಅಲ್ಲಿ ನಾವು ನೋಡಿದಾಗ ಈ ಪ್ಲಾಂಟ್ಸ್ ಏನಿಲ್ಲ ಅಂತಂದ್ರು ವಾರ್ಷಿಕವಾಗಿ 400 ಕಿಲೋ ಟನ್ ತಾಮ್ರವನ್ನ ಹೊರಹಾಕತ್ತೆ. ಅಂದ್ರೆ ಇದು ಭಾರತದ ರಿಫೈನ್ಡ್ ತಾಮ್ರದ ಬೇಡಿಕೆಯನ್ನ ಸುಮಾರು 40% ಅಷ್ಟು ಪೂರೈಸಿದೆ ಗೊತ್ತಾ? ಆದ್ರೆ 2018 ರಲ್ಲಿ ಎಲ್ಲನೂ ಕೂಡ ಬದಲಾಯಿತು. ಈಗ ಸ್ಟೆರ್ಲೈಟ್ ಏನ್ ಮಾಡ್ತು ಅಂತಂದ್ರೆ ನಮ್ಮ ಪರಿಸರ, ನೇಚರ್ ವಿವಾದದ ಒಂದು ಕೇಂದ್ರ ಬಿಂದು ಆಗೋಯ್ತು. ಈಗ ಸ್ಥಾವರವು ನೀರು ಮತ್ತೆ ಗಾಳಿಯನ್ನ ಕಲುಷಿತಗೊಳಿಸ್ತಾನೆ ಇರುತ್ತೆ, ಪೊಲ್ಯೂಟ್ ಮಾಡ್ತಾನೆ ಇರುತ್ತೆ ಅಂತ ಸ್ಥಳೀಯರು, ಆ ವಿಲೇಜ್ ಅಲ್ಲಿ ಯಾರಿರ್ತಾರೆ ಅವರು ಆರೋಪ ಮಾಡ್ತಾರೆ. ಮೇ 2018 ರಲ್ಲಿ ಏನಾಯ್ತು ಅಂತಂದ್ರೆ ಪೊಲೀಸರು ಈ ತರ ಹಳ್ಳಿಯವರು ಇಲ್ಲಿ ಬಂದು ಆರೋಪ ಮಾಡಾದ್ಮೇಲೆ ಅವ್ರ ಮೇಲೆ ಗುಂಡನ್ನ ಹಾರಿಸ್ತಾರೆ. ಅವಾಗ 13 ಜನರನ್ನ ಕೊಂದಾಗ ಈ ಪ್ರತಿಭಟನೆಗಳು ಏನಾಯ್ತು ಅಂತಂದ್ರೆ ತಿಂಗಳುಗಟ್ಲೆ ಕುದಿತಾನೆ ಇತ್ತು. ಸೊ ತಮಿಳುನಾಡು ಸರ್ಕಾರ ಪರಿಸರದ ಆಧಾರದ ಮೇಲೆ ಈ ಸ್ಟೈರ್ಲೈಟ್ ಅನ್ನ ಶಾಶ್ವತವಾಗಿ ಮುಚ್ಚಬೇಕು ಅಂತ ಮುಂದೆ ಬಂತು. ಇದು ವೇದಾಂತಕ್ಕೆ ಒಂದು ಬ್ಲ್ಯಾಕ್ ಮಾರ್ಕ್ ಆಯ್ತು ಅಂತಾನೆ ಹೇಳ್ಬೋದು. ಇದು ಭಾರತದ ತಾಮ್ರದ ಪರಿಸರ ವ್ಯವಸ್ಥೆಗೆ ಆಘಾತವಾಯ್ತು ಅಂತ ಹೇಳಿದ್ರೆ ಖಂಡಿತವಾಗೂ ತಪ್ಪಾಗಲ್ಲ. ನೆಟ್ ಎಕ್ಸ್ಪೋರ್ಟರ್ ಭಾರತವು ರಾತ್ರೋರಾತ್ರಿ ತಾಮ್ರದ ಒಂದು ನೆಟ್ ಇಂಪೋರ್ಟರ್ ಆಗಿ ಹೆಚ್ಚುತ್ತಿರುವ ಬೇಡಿಕೆಯನ್ನ ಪೂರೈಸಲೇಬೇಕು ಅಂತ ಆಮದುಗಳ ಮೇಲೆ ಹೆಚ್ಚು ಅವಲಂಬಿತವಾಗುತ್ತೆ. ಕಳೆದ ವರ್ಷದ ರಿಪೋರ್ಟ್ ಅನ್ನ ನಾವು ನೋಡಿದ್ವಿ ಅಂತಂದ್ರೆ ನಮ್ಮ ಭಾರತ 275 ಕಿಲೋ ಟನ್ ತಾಮ್ರವನ್ನ ಆಮದು ಮಾಡ್ಕೊಂಡಿದೆ. ಇನ್ನು ವೇದಾಂತದ ತೊಂದರೆಗಳು ಏನಿದೆ, ಇದು ಭಾರತಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಜಾಂಬಿಯಾದಲ್ಲಿ ಇದು 2004 ಅಲ್ಲಿ ಕೊಂಕಾಲ ಕಾಪರ್ ಮೈನ್ಸ್ ಅಂದ್ರೆ KCM ನಲ್ಲಿ ಏನಾಗಿತ್ತು ಅಂತಂದ್ರೆ 80% ಪಾಲ್
ಪಾಲನ್ನ ಸ್ವಾಧೀನಪಡಿಸ್ಕೊಂಡಿತ್ತು. ಇದು ಜಾಗತಿಕವಾಗಿ ಅಂದ್ರೆ ಗ್ಲೋಬಲ್ ಆಗಿ ನೋಡ್ಬೇಕು ಅಂತಂದ್ರೆ ಅತಿ ದೊಡ್ಡ ತಾಮ್ರದ ಆಸ್ತಿಯಾಗಿದೆ. ಇನ್ನು ಬೃಹತ್ ಹೂಡಿಕೆ ಅಂದ್ರೆ ಜಾಸ್ತಿ ಇನ್ವೆಸ್ಟ್ ಮಾಡ್ಬೇಕು ಅಂತ ಭರವಸೆಗಳನ್ನ ಇಟ್ಕೊಂಡು ವೇದಾಂತ ಏನ್ ಮಾಡತ್ತೆ ಅಂತಂದ್ರೆ ಅದರ ಕಂಪನಿಯ ಕಳಪೆ ಕಾರ್ಯಕ್ಷಮತೆ ಮತ್ತು ಪರಿಸರ ಅಂತ ನಾವ್ ಏನ್ ಹೇಳ್ತೀವಿ ಅದು ಸಾಮಾಜಿಕ ಜವಾಬ್ದಾರಿಗಳನ್ನ ಅಂದ್ರೆ ರೆಸ್ಪಾನ್ಸಿಬಿಲಿಟೀಸ್ ಗಳನ್ನ ನಿರ್ಲಕ್ಷಿಸದೆ ಅದು ಜಾಂಬಿಯಾ ಸರ್ಕಾರದ ಆರೋಪ ಮಾಡಿದಾಗ ಕೂಡ ಇದು ಹುಟ್ಕೊಳ್ಳುತ್ತೆ. ಇನ್ನು 2019 ರಲ್ಲಿ ಈ ಜಾಂಬಿಯಾ KCM ನ ನಿಯಂತ್ರಣವನ್ನ ವಶಪಡಿಸ್ಕೊಳ್ಳುತ್ತೆ ಅಂದ್ರೆ ಕಂಟ್ರೋಲ್ ಮಾಡ್ಕೊಳ್ಳುತ್ತೆ. ಇದೇನಾಗತ್ತೆ ಅಂತಂದ್ರೆ ಸುದೀರ್ಘ ಕಾನೂನಿನ ಒಂದು ಹೋರಾಟವನ್ನ ಹುಟ್ಟುಹಾಕತ್ತೆ. ಇನ್ನು 2024 ಅಲ್ಲಿ ನಾವು ನೋಡ್ಬೇಕು ಅಂತಂದ್ರೆ ವೇದಾಂತವು ಗಣಿಗಳ ಮೇಲೆ ಒಂದು ನಿರ್ವಹಣೆಯನ್ನ ಪುನಃ ಪಡೆದುಕೊಳ್ಳುತ್ತೆ. ನಂತರ ಏನಾಗತ್ತೆ ಗೊತ್ತಾ, $245 ಮಿಲಿಯನ್ ಹೂಡಿಕೆಯನ್ನ ಮಾಡ್ಬೇಕು ಅಂತ ಒಪ್ಪಿಕೊಳ್ಳುತ್ತೆ. ಈಗ ಅದರ ಒಂದು ಶ್ರೀಮಂತ ನಿಕ್ಷೇಪಗಳನ್ನ ನಾವು ನೋಡಿದ್ವಿ ಅಂತಂದ್ರೆ ಈ KCM ಉತ್ಪಾದನೆ ಮಾಡ್ಬೇಕಾದ್ರೆ ಇದನ್ನ ಹೆಚ್ಚಿಸಬೇಕು ಮತ್ತೆ ಜಾಗತಿಕ ತಾಮ್ರದ ಮಾರುಕಟ್ಟೆಯಲ್ಲಿ ಈ ಒಂದು ನಿರ್ಣಾಯಕ ಪಾತ್ರಗಳು ಏನಿದೆ ಇದನ್ನೆಲ್ಲನೂ ಕೂಡ ಸಿದ್ಧವಾಗಬೇಕು. ಹಾಗೆ ಅದರ ಸಂಚಿಕೆಯನ್ನ ರಾಜಕೀಯವಾಗಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಕಾರ್ಯನಿರ್ವಹಿಸಬೇಕು, ಹಾಗೆ ಅಪಾಯಗಳನ್ನು ಕೂಡ ತಡಿಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ನಮ್ಗೆಲ್ಲ ಅರ್ಥ ಆಗ್ಬೇಕಾಗಿರೋದೇನು ಅಂತಂದ್ರೆ ತಾಮ್ರವು ಮೊದಲ ಸ್ಥಾನದಲ್ಲಿ ಯಾಕೆ ಒಂದು ದೊಡ್ಡ ವ್ಯವಹಾರವಾಗಿ ನಿಂತ್ಕೊಂಡಿದೆ. ನೀವು ನೋಡಿ, ತಾಮ್ರವು ಎಲೆಕ್ಟ್ರಿಫೈ ವರ್ಲ್ಡ್ಗೆ ಒಂದು ಬೆನ್ನೆಲುಬು ಆಗಿದೆ, ಬ್ಯಾಕ್ ಬೋನ್ ಆಗಿದೆ. ಇದರ ಒಂದು ಸಾಟಿ ಇಲ್ಲದೆ, ಇದರ ಒಂದು ಸಪೋರ್ಟ್ ಇಲ್ಲದೆ ಯಾವುದೇ ಆಧುನಿಕ ಶಕ್ತಿಯ ವ್ಯವಸ್ಥೆ ಆಗಿರ್ಬೋದು ಖಂಡಿತವಾಗ್ಲೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದು ಯಾಕೆ ಹೆಚ್ಚು ಬೇಡಿಕೆಯಲ್ಲಿದೆ ಅನ್ನೋದು ಇಲ್ಲಿ ನಮಗೆ ಗೊತ್ತಾಗತ್ತೆ. ಎಲೆಕ್ಟ್ರಿಕ್ ವೆಹಿಕಲ್ಸ್, ಇವಿಗಳು ಅಂತ ಕರಿತೀವಿ. ಈ ಇವಿಗಳು ತಾಮ್ರದ ಒಂದು ಗಜಲರ್ಸ್ ಆಗಿದೆ. ಪ್ರತಿ ವಾಹನಕ್ಕೆ ಸುಮಾರು 80 kgಯನ್ನ ಬಳಸ್ತಾರೆ. ಸಾಂಪ್ರದಾಯಿಕವಾಗಿ ನಾವು ನೋಡ್ಬೇಕು ಅಂತಂದ್ರೆ ಆಂತರಿಕ ದಹನಕಾರಿ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ಈ ಎಂಜಿನ್ ಕಾರುಗಳಿಂದ ಏನಾಗುತ್ತೆ ಗೊತ್ತಾ, 3 ಪಟ್ಟು ಹೆಚ್ಚಾಗಿರುತ್ತೆ. ಯಾಕೆ? ಇವಿಗಳ ಬ್ಯಾಟ್ರಿಗಳು ಮತ್ತೆ ಮೋಟರ್ಗಳು ಚಾರ್ಜಿಂಗ್ ಮೂಲ ಸೌಕರ್ಯದ ಎಲ್ಲದಕ್ಕೂ ಕೂಡ ತಾಮ್ರದ ಮೇಲೆ ಡಿಪೆಂಡ್ ಆಗಿದೆ. ಇನ್ನು ಇದೆಲ್ಲದಕ್ಕೂ ಕೂಡ ನವೀಕರಿಸಬಹುದಾದಂತಹ ಶಕ್ತಿ ಎಲ್ಲಿಂದ ಸಿಗತ್ತೆ? ಸೌರ ಮತ್ತು ಗಾಳಿ ಅಂದ್ರೆ ಸೋಲಾರ್ ಮತ್ತೆ ವಿಂಡ್ ಪವರ್ ಇಂದ. ಈ ಸ್ಥಾಪನೆಗಳು ಏನಾಗುತ್ತೆ ಅಂತಂದ್ರೆ ತಾಮ್ರದ ಮೇಲೆ ತುಂಬಾ ತೀವ್ರವಾಗಿರುತ್ತೆ. ಈಗ ಸೌರ ಫಾರ್ಮ್ ಗಳನ್ನ ತಗೊಳ್ಳಿ, ಪ್ರತಿ ಗಿಗಾವಾಟ್ಗೆ ಸಾಮರ್ಥ್ಯ ಏನಿಲ್ಲ ಅಂತಂದ್ರೂ ಕೂಡ 2.4 ಟನ್ ತಾಮ್ರವನ್ನ ಬಳಸ್ತಾರೆ. ಆದ್ರೆ ಈಗ ಸಮುದ್ರದ ಆಚೆ ನಾವು ಹೋಗ್ತೀವಿ ಅಂತಂದ್ರೆ ಅಲ್ಲಿ ವಿಂಡ್ ಫಾರ್ಮ್ಗಳು ಏನಾಗುತ್ತೆ ಅಂತಂದ್ರೆ ಟರ್ಬೈನ್ಗಳು, ಕೇಬಲ್ಗಳು ಮತ್ತೆ ಕನೆಕ್ಟರ್ಗಳಿಗೆ ಪ್ರತಿ ಗಿಗಾವಾಟ್ಗೆ ಏನಿಲ್ಲ ಅಂತಂದ್ರು 13.5 ಟನ್ಗಳವರೆಗೂ ಕೂಡ ಬಳಸಲಾಗತ್ತೆ. ಪವರ್ ಟ್ರಾನ್ಸ್ಮಿಷನ್, ಕಲ್ಲಿದ್ದಿಲಿನ ವಿದ್ಯುತ್ ಸ್ಥಾವರಗಳಿಗಿಂತ ಭಿನ್ನವಾಗಿ ನಾವು ನೋಡೋದಾದ್ರೆ ನೀವು ನಗರಗಳ ಬಳಿ ನವೀಕರಿಸಬಹುದಾದಂತಹ ವಸ್ತುಗಳನ್ನ ನಿರ್ಮಿಸಲು ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಅಲ್ಲಿ ಏನಾಗುತ್ತೆ ಗೊತ್ತಾ, ತುಂಬಾ ಅನುಕೂಲಕರವಾಗಿರುತ್ತೆ. ಹಾಗೇನೆ ಗಾಳಿ ಮತ್ತೆ ಸೌರ ಫಾರ್ಮ್ಗಳಲ್ಲಿ ಸಾಮಾನ್ಯವಾಗಿ ದೂರದ ಪ್ರದೇಶಗಳಲ್ಲೇ ನಾವು ನಿರ್ಮಿಸಬೇಕಾಗತ್ತೆ. ನಗರಗಳಲ್ಲಿ ಖಂಡಿತವಾಗ್ಲೂ ಇದನ್ನ ಉತ್ಪಾದನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಏನ್ ಬೇಕಾಗತ್ತೆ ಅಂತಂದ್ರೆ ಎಕ್ಸ್ಪ್ಯಾಂಡೆಡ್ ಗ್ರಿಡ್ಸ್ ಅವಶ್ಯಕತೆ ಇದೆ. ಈ ಹೈ ವೋಲ್ಟೇಜ್ ಟ್ರಾನ್ಸ್ಮಿಷನ್ಸ್ ಲೈನ್ಗಳು ಕೂಡ ಬೇಕಾಗತ್ತೆ. ಇವೆಲ್ಲವನ್ನೂ ಸಹ ತಾಮ್ರದಿಂದನೇ ನಾವು ಮಾಡಬೇಕು. ಸಿಟಿ ಇನ್ಫ್ರಾಸ್ಟ್ರಕ್ಚರ್, ಕಟ್ಟಡಗಳು, ಉಪಕರಣಗಳು ಮತ್ತೆ ಸ್ಮಾರ್ಟ್ ಗ್ರಿಡ್ಗಳಲ್ಲೂ ಕೂಡ ತಾಮ್ರವನ್ನ ತುಂಬಾ ಮುಖ್ಯವಾಗಿ ಬಳಸ್ತಾರೆ. ವಿದ್ಯುತ್ ವೈರ್ನಿಂದ ಹಿಡಿದು ಶಕ್ತಿ ಸಾಮರ್ಥ್ಯಗಳನ್ನ ಕೊಡುವಂತಹ ವ್ಯವಸ್ಥೆಗಳವರೆಗೂ ಕೂಡ ಎಲ್ಲದರಕ್ಕೂ ತಾಮ್ರನೇ ಅಗತ್ಯವಾಗಿದೆ. ಆದ್ರಿಂದ ಈ ಎಲ್ಲ ಫ್ಯಾಕ್ಟರ್ಸ್ ನಾವು ನೋಡ್ತಿದೀವಿ ಅಂತಂದ್ರೆ ನಮ್ಮ ಇಡೀ ಜಗತ್ತಿಗೆ ಬಹಳಷ್ಟು ತಾಮ್ರನೇ ಬೇಕಾಗಿದೆ. ಮತ್ತೊಂದೆಡೆ ನಾವು ನೋಡ್ತಿದೀವಿ ಅಂತಂದ್ರೆ ತಾಮ್ರದ ಉತ್ಪಾದನೆಯೂ ಕೂಡ ಹೆಚ್ಚು ಕೇಂದ್ರೀಕೃತವಾಗಿದೆ. ಚಿಲಿ ಮತ್ತು ಪೆರು ಗಣಿ ಜಾಗತಿಕ ಅಂದ್ರೆ ಗ್ಲೋಬಲ್ ಅಲ್ಲಿ ನಾವು ಹೋಗ್ಬೇಕು ಅಂತಂದ್ರೆ ಇದರ ಪೂರೈಕೆ ಏನಿಲ್ಲ ಅಂತಂದ್ರು 40% ಹೆಚ್ಚು. ಇನ್ನು ಚೀನಾ ಸಂಸ್ಕರಣೆಯಲ್ಲಿ ಏನಾಗುತ್ತೆ ಗೊತ್ತಾ, ಹೆಚ್ಚಿನ ಪ್ರಾಬಲ್ಯನೂ ಕೂಡ ಹೊಂದಿದೆ. ಇನ್ನು ಉತ್ಪಾದನೆ ಮಾಡಬೇಕಾದ್ರೆ ಸುಮಾರು 50% ಅನ್ನು ಕೂಡ ನಿರ್ವಹಿಸುತ್ತೆ. ಇನ್ನು ಆನ್ಲೈನ್ ಅಲ್ಲಿ ಹೊಸ ಗಣಿಯನ್ನ ನಾವು ತರ್ತಿದ್ದೀವಿ ಅಂತಂದ್ರೆ 1 ದಶಕದ ಅವಧಿ ಖಂಡಿತವಾಗ್ಲೂ ಬೇಕಾಗತ್ತೆ. ಹಾಗೇನೆ ತಾಮ್ರದ ಜಾಗತಿಕ ಪೂರೈಕೆ ಏನಿದೆ ಇದರ ಬೇಡಿಕೆ ಖಂಡಿತವಾಗ್ಲೂ ಅನುಗುಣವಾಗಿಲ್ಲ. ನಿಮ್ಗೊಂದು ವಿಷಯ ಗೊತ್ತಾ, 2040 ಒಳಗೆ ಏನಿಲ್ಲ ಅಂತಂದ್ರೂ 40% ಅಷ್ಟು ಬೆಳೆಯುವ ನಿರೀಕ್ಷೆ ಖಂಡಿತವಾಗ್ಲೂ ಇದೆ. ಇದೆಲ್ಲನೂ ಕೂಡ ಒಂದು ಸಮೀಕರಣದ ಬೇಡಿಕೆ ಅಂತ ಖಂಡಿತವಾಗ್ಲೂ ಹೇಳ್ಬೋದು. ಮತ್ತೊಂದೆಡೆ ನಾವು ನೋಡ್ತಿದ್ದೀವಿ ಅಂತಂದ್ರೆ ಸೌದಿ ಅರೇಬಿಯಾ ತಾಮ್ರದ ಮೇಲೆ ಬಲವಾಗಿ ಡಿಪೆಂಡ್ ಆಗ್ತಾ ಇದೆ. ನೀವೇ ನೋಡಿ, ಇಂದು ಸೌದಿ ಅರೇಬಿಯಾ ತೈಲ ಮತ್ತೆ ಅನಿಲದಿಂದ ತನ್ನ ಆದಾಯ ಏನಿದೆ 70%ಗಿಂತ ಹೆಚ್ಚನ್ನ ಗಳಿಸ್ತಿದೆ. ಆದ್ರೆ ಫಾಸಿಲ್ ಫ್ಯೂಲ್ಸ್ ಅಂತ ನಾವೇನಂತ ಕರಿತೀವಿ ಅದು ಅವಲಂಬಿತವಾಗಿರೋದು ಅಪಾಯಕಾರಿಯಾಗಿದೆ ಅಂತಾನೂ ಹೇಳ್ಬೋದು. ವಿಶೇಷವಾಗಿ ನಾವು ಪ್ರಪಂಚನ ನೋಡ್ತಿದೀವಿ ಅಂತಂದ್ರೆ ಶುದ್ಧ ಶಕ್ತಿಯ ಕಡೆಗೆನೆ ತಿರುಗ್ತಾ ಇದೆ. ಹಾಗಾಗಿ ಸೌದಿ ಅರೇಬಿಯಾ ತನ್ನ ವಿಷನ್ 2030 ಅನ್ನ ಕೂಡ ರೂಪಿಸ್ತಿದೆ. ಇದರೆಲ್ಲ ಕಾರಣ ಏನು ಅಂತಂದ್ರೆ ಗಣಿಗಾರಿಕೆಯನ್ನ ನವೀಕರಿಸಬಹುದಾದಂತಹ ಇಂಧನ ಮತ್ತೆ ಸುಧಾರಿತ
ಉತ್ಪಾದನೆಗಳು ಏನೆಲ್ಲ ಇದೆ ಈ ಕ್ಷೇತ್ರದಲ್ಲಿ ಮೇನ್ ಆಗಿ ಇನ್ವೆಸ್ಟ್ ಮಾಡಬೇಕು ಮತ್ತೆ ಆರ್ಥಿಕತೆಯನ್ನ ಇಂಪ್ರೂವ್ ಮಾಡಬೇಕು ಅನ್ನೋದು ಇವರ ಒಂದು ಮೋಟೋ. ಇದನ್ನೆಲ್ಲ ನಾವು ನೋಡ್ತಿದೀವಿ ಅಂತಂದ್ರೆ ತಾಮ್ರವು ಈ ಒಂದು ತಂತ್ರದ ಈ ಒಂದು ಟೆಕ್ನಾಲಜಿಯ ಮಧ್ಯಭಾಗದಲ್ಲಿದೆ. ಸೌದಿ ಅರೇಬಿಯಾ 2030ರ ವೇಳೆಗೆ ತನ್ನ 50% ಶಕ್ತಿಯನ್ನ ನವೀಕರಿಸಬಹುದಾದಂತಹ ವಸ್ತುಗಳಿಂದ ಉತ್ಪಾದಿಸಬೇಕು ಅಂತ ಬಯಸ್ತಿದೆ. ಇದಕ್ಕಾಗಿ ಸೌರ ಫಾರ್ಮ್ಗಳು ಮತ್ತೆ ವಿಂಡ್ ಟರ್ಬೈನ್ಗಳು ಮತ್ತೆ ಟ್ರಾನ್ಸ್ಮಿಷನ್ ಲೈನ್ಗಳು ಬೃಹತ್ ಪ್ರಮಾಣ ಏನೇ ಇರ್ಬೋದು ಅದೆಲ್ಲದಕ್ಕೂ ಸಹ ತಾಮ್ರನೇ ಅಗತ್ಯ ಇದೆ. ಆದ್ರೆ ಇದು ಕೇವಲ ದೇಶೀಯ ಬಳಕೆ ಮಾತ್ರ ಅಲ್ಲ, ಸೌದಿ ಅರೇಬಿಯಾ ಸಹ ಜಾಗತಿಕ ಗಣಿಗಾರಿಕೆ ಕೇಂದ್ರ ಆಗ್ಬೇಕು ಅಂತ ಬಯಸ್ತಾ ಇದೆ. ತಾಮ್ರ ಆಗಿರ್ಬೋದು, ಚಿನ್ನ ಆಗಿರ್ಬೋದು ಮತ್ತೆ ಅಪರೂಪದ ಒಂದು ಭೂಮಿಯ ಅಂಶಗಳನ್ನ ಒಳಗೊಂಡಂತೆ ತನ್ನ $1.3 ಟ್ರಿಲಿಯನ್ ಅನ್ನ ಬಳಸದೇ ಇರುವಂತಹ ಈ ಖನಿಜ ಸಂಪತ್ತುಗಳನ್ನು ಕೂಡ ಬಳಸ್ಕೋಬೇಕು ಅಂತ ಮುಂದೆ ಬರ್ತಿದೆ. ಈಗ ವೇದಾಂತದೊಂದಿಗೆ ಈ ಪಾಲುದಾರಿಕೆ ಏನಿದೆ ಇದನ್ನ ಮಾಡೋದ್ರ ಮುಖಾಂತರ ಅದರ ಸಾಮ್ರಾಜ್ಯವು ಕೂಡ ಒಂದು ಸಂಸ್ಕರಣಾ ಸಾಮರ್ಥ್ಯವನ್ನ ನಿರ್ವಹಿಸುತ್ತೆ. ಇನ್ನು ಆಮದುಗಳ ಅಂದ್ರೆ ಇಂಪೋರ್ಟ್ ಅಂತ ನಾವೇನ್ ಹೇಳ್ತೀವಿ ಅದ್ರ ಮೇಲೆ ಅವಲಂಬನೆಯನ್ನು ಕೂಡ ಕಡಿಮೆ ಮಾಡ್ಕೊಳ್ಳುತ್ತೆ, ಅಂದ್ರೆ ಡಿಪೆಂಡೆನ್ಸಿ ಕಮ್ಮಿ ಆಗುತ್ತೆ. ಇದರಿಂದ ಜಾಗತಿಕ ಪೂರೈಕೆ ಚೈನ್ಸ್ ಮೇಲೆ ಖಂಡಿತವಾಗ್ಲೂ ಕೂಡ ಪರಿಣಾಮ ಬೀಳತ್ತೆ. ಇನ್ನು ಸೌದಿ ಅರೇಬಿಯಾದ ತಾಮ್ರದ ಮಹತ್ವಾಕಾಂಕ್ಷೆ ಏನಿದೆ ಇದು ಖಂಡಿತವಾಗ್ಲೂ ಜಿಯೋ ಪಾಲಿಟಿಕ್ಸ್ಗೆ ಮತ್ತೊಂದು ಪದರವನ್ನೇ ಕೊಡುತ್ತೆ ಅಂತ ಹೇಳ್ಬೋದು. ಈಗ ನಾವು ನೋಡೋದಾದ್ರೆ ಚೀನಾ ತಾಮ್ರದ ರಿಫೈನರಿಯಲ್ಲಿ ಪ್ರಾಬಲ್ಯವನ್ನ ಹೊಂದ್ಕೊಂಡಿದೆ. ಹಾಗೆ ನಾವು ಗ್ಲೋಬಲ್ ಅಲ್ಲಿ ಹೋಗ್ತಿದೀವಿ ಅಂತಂದ್ರೆ ಇದರ ಉತ್ಪಾದನೆ ಏನಿದೆ ಇದರ ಅರ್ಧದಷ್ಟು ಕೂಡ ನಿರ್ವಹಿಸ್ತಿದೆ. ಈ ಸಾಂದ್ರತೆಯ ಜಾಗತಿಕ ಪೂರೈಕೆ ಚೈನ್ಸ್ ಏನಾದ್ರೂ ಕಂಪ್ಲೀಟ್ ಆಗ್ಬೇಕು ಅಂತಂದ್ರೆ ಇದಕ್ಕೆ ಬೇಕಾಗಿರುವಂತಹ ಗೋಲ್ಸ್ ಏನು ಅಂತಾನೂ ಕೂಡ ಇವರು ಖಂಡಿತವಾಗ್ಲೂ ನೋಡ್ಕೊಳ್ಬೇಕಾಗತ್ತೆ. ವೇದಾಂತ ಯೋಜನೆ ಸೇರಿದಂತೆ ಈ ತಾಮ್ರದ ಸಂಸ್ಕರಣೆ ಏನಿಲ್ಲ ಅಂದ್ರೂ ಕೂಡ ಸೌದಿ ಅರೇಬಿಯಾದ ಹೂಡಿಕೆಗಳನ್ನ ಚೀನಿ ನಿಯಂತ್ರಿತ ಪೂರೈಕೆ ಚೈನ್ಸ್ ಏನಿದೆ ಅದರಿಂದ ದೂರ ಇಡುವಂತ ಒಂದು ವಿಶಾಲ ಕಾರ್ಯತಂತ್ರದ ಭಾಗವಾಗಿದೆ ಅಂತ ಹೇಳ್ಬೋದು. ಈ ಬದಲಾವಣೆ ಏನಿಲ್ಲ ಅಂತಂದ್ರೂ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ನಾವು ನೋಡ್ತಿದ್ದೀವಿ ಅಂತಂದ್ರೆ ಪ್ರಪಂಚದ ಚೀನಾ +1 ತಂತ್ರ ಏನಿದೆ ಅದು ಆಡ್ತಿರುವಂತ ಇನ್ನೊಂದು ಮಾರ್ಗವಾಗಿದೆ ಅಂತಾನೂ ಕೂಡ ಹೇಳ್ಬೋದು. ಒಂದೇ ಆಟಗಾರನ ಮೇಲೆ ಅವಲಂಬನೆ ಖಂಡಿತವಾಗ್ಲೂ ಮಾಡುವಂತ ಉದ್ದೇಶ ಇರೋದಿಲ್ಲ. ಹಾಗೆ ಎಲ್ಲಾ ಕಂಪನಿಗಳು ಆಲ್ಟರ್ನೇಟಿವ್ ಡಿಸಿಷನ್ ನ ಖಂಡಿತವಾಗ್ಲೂ ತಗೊಳತ್ತೆ. ಇದರಿಂದ ಏನಾಗುತ್ತೆ ಗೊತ್ತಾ, ಆರ್ಥಿಕ ನಿರ್ಧಾರಗಳೆಲ್ಲ ಖಂಡಿತವಾಗ್ಲೂ ಒಂದು ಕಂಟ್ರಿ ಇಂಡಿವಿಜುವಲ್ ಆಗಿ ಹೇಗೆ ಡೆವಲಪ್ ಆಗ್ಬೋದು, ಹೇಗೆ ಇನ್ವೆಸ್ಟ್ ಮಾಡ್ಬೋದು ಅನ್ನೋದು ಸಹ ಗೊತ್ತಾಗತ್ತೆ. ವೇದಾಂತದ $2 ಶತಕೋಟಿ ಏನಿದೆ ಇದು ಬಾಜಿಯೊಂದಿಗೆ ತಾಮ್ರದ ವ್ಯವಹಾರದಲ್ಲಿ ಮರಳಿ ಮತ್ತೆ ಪಡಿಬೇಕು ಅಂತ ಪ್ರಯತ್ನ ಖಂಡಿತವಾಗ್ಲೂ ಪಡ್ತಿದೆ. ಇನ್ನು ಸ್ಟೈರ್ಲೆಟ್ ಸೋಲ್ ಒಂದ್ ಕಡೆ ಹಾಗೆ ಜಾಂಬಿಯಾ ಸಾಹಸ ಇನ್ನೊಂದ್ ಕಡೆ ಇದನ್ನೆಲ್ಲ ನೋಡಿದಾಗ ನಾಯಕನಾಗಿ ಖಂಡಿತವಾಗ್ಲೂ ನಿಂತ್ಕೋಬೇಕು ಅಂತ ಒಂದು ದೃಢ ನಿರ್ಧಾರನೂ ಕೂಡ ತಗೊಂಡಿದೆ. ಇನ್ನು ಸೌದಿ ಅರೇಬಿಯಾಕ್ಕೆ ಏನಿಲ್ಲ ಅಂತಂದ್ರು ಅವರ ಫ್ಯೂಚರ್ ಸ್ಟ್ರಾಂಗ್ ಆಗಿರ್ಬೇಕು ಅಂತಂದ್ರೆ ಖನಿಜ ಮೇಲೆ ಖಂಡಿತವಾಗ್ಲೂ ಡಿಪೆಂಡ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಈ ಒಪ್ಪಂದ ಏನಿದೆ ಇದು ಖಂಡಿತವಾಗ್ಲೂ ಮೂಲಧಾರವಾಗಿದೆ ಅಂತ ಹೇಳ್ಬೋದು. ಹಾಗೆ ನಮ್ಮ ದೇಶ ಭಾರತಕ್ಕೂ ಸಹ ಈ ಒಂದು ಪಾಲುದಾರಿಕೆ ಏನಿದೆ ಇದೊಂದು ಗೇಮ್ ಚೇಂಜರ್ ಆಗ್ಬೋದು ಅಂತಾನೂ ಕೂಡ ನಾವು ಭಾವಿಸಬಹುದಾಗತ್ತೆ. ಈ ಹೊಸ ಸೌಲಭ್ಯಗಳು ಏನೆಲ್ಲ ಇದೆ ಇದು ಭಾರತವು ಸಂಸ್ಕರಿಸಿದ ಒಂದು ತಾಮ್ರದ ಸಂಭಾವ್ಯ ಅಂತಾನೂ ಕೂಡ ಹೇಳ್ಬೋದು. ಈ ಹೊಸ ಮೂಲನ ನಾವು ನೋಡ್ತಾ ಹೋದ್ರೆ ಚೀನಾದಿಂದ ಆಮದು ಮಾಡ್ಕೊಳ್ತಿದ್ದು ಖಂಡಿತವಾಗ್ಲೂ ಕೂಡ ಕಡಿಮೆ ಆಗುತ್ತೆ. ಇದು ಇವಿ ಉತ್ಪಾದನೆ ಮತ್ತು ನವೀಕರಿಸಬಹುದಾದಂತಹ ಶಕ್ತಿಯಂತಹ ಈ ನಿರ್ಣಾಯಕ ಕೈಗಾರಿಕೆಗಳು ಏನಿದೆ ಇದು ಕೂಡ ಹೆಚ್ಚು ಸ್ಥಿರವಾದ ಪೂರೈಕೆ ಚೈನ್ಸ್ ಅಲ್ಲಿ ವರ್ಕ್ ಆಗತ್ತೆ. ಇನ್ನು ಗ್ಲೋಬಲ್ ತಾಮ್ರದ ಮಾರುಕಟ್ಟೆಗಳನ್ನ ರೀಕ್ರಿಯೇಟ್ ಮಾಡೋದ್ರಲ್ಲಿ ಈ ಪಾಲುದಾರಿಕೆ ಏನಿದೆ ಇದು ಯಶಸ್ವಿಯಾಗತ್ತಾ ಅಥವಾ ಕೈ ತಪ್ಪಿ ಹೋಗಿರುವಂತ ಅವಕಾಶಗಳನ್ನ ಮತ್ತೆ ತಗೊಂಡ್ ಬರೋದಕ್ಕೆ ಇದೊಂದು ಚಾನ್ಸ್ ಕೊಡತ್ತಾ ಅಂತ ನಾವು ಕಾದು ನೋಡ್ಬೇಕಾಗತ್ತೆ. ಇದನ್ನೆಲ್ಲ ನೋಡಿದ್ರೆ ತಾಮ್ರವು ಇನ್ಮುಂದೆ ಕೇವಲ ಸರಕು ಮಾತ್ರ ಅಲ್ಲ, ಇದು ಟುವರ್ಡ್ಸ್ ಅ ಡಿಕಾರ್ಬನೈಸ್ಡ್ ಫ್ಯೂಚರ್ ಆಗುತ್ತೆ ಅಂತಾನೂ ಕೂಡ ಹೇಳ್ಬೋದು. ಹಾಗೆ ಪ್ರತಿಯೊಬ್ಬರೂ ಕೂಡ ಗಣಿಗಾರದಿಂದ ಹಿಡಿದು ರಾಷ್ಟ್ರಗಳವರೆಗೆ ತಮ್ಮ ಪಾಲನ್ನು ಪಡೆದುಕೊಳ್ಳಲು ಕೂಡ ತುಂಬಾ ಮುಂದೆ ಬರ್ತಿದ್ದಾರೆ. ನೀವು ಯಾವತ್ತಾದ್ರೂ ಇನ್ಶೂರೆನ್ಸ್ ಶೇರ್ಸ್ ಬಗ್ಗೆ ಕೇಳಿದ್ದೀರಾ ಅಥವಾ ನೋಡಿದ್ದೀರಾ? ಮತ್ತೆ ಇವುಗಳು ಯಾಕೆಷ್ಟು ದುಬಾರಿ ಆಗಿರುತ್ತೆ ಅಂತ ಯೋಚನೆ ಮಾಡಿದ್ದೀರಾ? 50x, 80x, 100x ಮತ್ತೆ ಅದರ ವ್ಯಾಲ್ಯೂನೂ ಕೂಡ ಈ ಕಂಪನಿ ಗಳಿಸ್ತಿರೋದ್ರಲ್ಲಿ ಎಲ್ಲಿನೂ ಕೂಡ ಕಾಣ್ತಿಲ್ಲ. ನಮ್ಮ ಭಾರತೀಯ ಇನ್ಶೂರೆನ್ಸ್ ಕಂಪನೀಸ್ಗಳು ಏನೆಲ್ಲ ಇದೆ ಇದು ಶಾಲೆಗಳಲ್ಲಿ ತಡವಾಗಿ ಅರಳ್ತಿರ್ಬೋದು, ಆದ್ರೆ ಪ್ರತಿಯೊಬ್ಬರು ಏನಂತ ಯೋಚನೆ ಮಾಡ್ತಾರೆ ಗೊತ್ತಾ, ಟನ್ಗಳಷ್ಟು ಸಾಮರ್ಥ್ಯವನ್ನ ಇನ್ಶೂರೆನ್ಸ್ ಕಂಪನಿ ಹೊಂದಿದೆ ಅಂತ ಅನ್ಕೊಳ್ತಾರೆ. ಆದ್ರೆ ಯಾವಾಗ್ಲೂ ಸಹ ತನ್ನನ್ನ ತಾನ ಲೆಕ್ಕಾಚಾರ ಮಾಡ್ಕೊಳ್ಳೋದು ಏನ್ ಗೊತ್ತಾ, ಮುಂಬರುವಂತಹ ವರ್ಷಗಳಲ್ಲಿ ಈ ಒಂದು ಇಂಡಸ್ಟ್ರಿ ಏನಿದೆ ಇನ್ಶೂರೆನ್ಸ್ ಕಂಪನೀಸ್ಗಳು ಏನಿದೆ 12 to 15% CAGR ನಲ್ಲಿ ಖಂಡಿತವಾಗ್ಲೂ ಬೆಳಿಬೋದು ಅಂತ ಅನಲಿಸ್ಟ್ಗಳು ಊಹಿಸ್ತಿದ್ದಾರೆ.
ಆದ್ರೆ ಇಲ್ಲೊಂದು ಕ್ಯಾಚ್ ಇದೆ. ಈ ಎಲ್ಲಾ ಅವಕಾಶನ ನಾವು ನೋಡಬೇಕು ಅಂತಂದ್ರೆ ನಮ್ಮ ಭಾರತದಲ್ಲಿ ಇನ್ಶೂರೆನ್ಸ್ ನುಗ್ಗುವಿಕೆ ಅಂದ್ರೆ ಇನ್ಶೂರೆನ್ಸ್ ಡಿಮ್ಯಾಂಡ್ ಏನಿದೆ ಇದು ಆಘಾತಕಾರಿಯಾಗಿ ತುಂಬಾ ಕಡಿಮೆ ಇದೆ ಅಂತ ಹೇಳ್ಬೋದು. ಅದರ ಅವಕಾಶ ಆಗಿರ್ಬೋದು ಅಥವಾ ಸಮಸ್ಯೆ ಆಗಿರ್ಬೋದು ಎರಡೂ ಕೂಡ. ಇದನ್ನೆಲ್ಲ ನೋಡ್ಬೇಕು ಅಂತಂದ್ರೆ ಸಮಸ್ಯೆ ಎಲ್ಲಿಂದ ಬರ್ತಿದೆ ಅಂತನೂ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕು. ಈಗ ನಂಬರ್ಸ್ ಮುಖಾಂತರ ನೋಡ್ತಾ ಹೋಗೋಣ. 2023 ಹೊತ್ತಿಗೆ ಏನಾಯ್ತು ಅಂತಂದ್ರೆ ನಮ್ಮ ಭಾರತದ ವಿಮೆ ನುಗ್ಗುವಿಕೆ ಅಂದ್ರೆ ಇನ್ಶೂರೆನ್ಸ್ಗೆ ಸಂಬಂಧಪಟ್ಟ ಹಾಗೆ ನಾನು ಹೇಳ್ತಿರೋದು ಈ GDPಯ ಸುಮಾರು 4.2% ಅಷ್ಟು ಜಾಸ್ತಿ ಆಯಿತು. ಇನ್ನು ಗ್ಲೋಬಲ್ ಸರಾಸರಿ ನಾವು ನೋಡಬೇಕು ಅಂತಂದ್ರೆ 7.2% ಅಥವಾ ಈ ಒಂದು ಉದಯೋನ್ಮುಖ ಮಾರುಕಟ್ಟೆಗಳಿಗಿಂತ ಕಡಿಮೆ ಆಗಿದೆ ಅಂತಲೂ ನಾವು ಹೇಳ್ಬೋದು. ಇದು ಸರಾಸರಿ ಏನಿಲ್ಲ ಅಂತಂದ್ರೆ ನಾವು ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ ಅಂತಂದ್ರೆ 5 to 6% ಅಷ್ಟು ಒಂದು ನುಗ್ಗುವಿಕೆ ಖಂಡಿತವಾಗ್ಲೂ ಕಡಿಮೆ ಆಗಿದೆ. ಇನ್ನು ಫ್ಲಿಪ್ ಸೈಡ್ ನಲ್ಲಿ ನಾವು ನೋಡಿದ್ವಿ ಅಂತಂದ್ರೆ ಇದರ ಒಂದು ಬೆಳವಣಿಗೆಗಾಗಿ ನಾವು ಸುಮಾರು ವರ್ಷದಿಂದನೇ ಕಾಯ್ತಿದ್ವಿ, ಆದ್ರೆ ಅದು ಖಂಡಿತವಾಗ್ಲೂ ಕೂಡ ಕಾಣಿಸ್ತಿಲ್ಲ. 2001 ಏನಾಯ್ತು ಗೊತ್ತಾ, ಸರ್ಕಾರ ಇದರ ಒಂದು ಅರ್ಧ ದಶಕವನ್ನ ನಡೆಸಬೇಕು ಅಂತ ಹೇಳ್ತು. ಅಂದ್ರೆ ಲಿಬರಲೈಸೇಷನ್ ಆದಾದ್ಮೇಲೆ ಭಾರತದ ಇನ್ಶೂರೆನ್ಸ್ ಆಕ್ಸೆಸ್ ಏನಿದೆ ಅದು ಖಂಡಿತವಾಗ್ಲೂ ಕೂಡ ಮೂವ್ ಆಗ್ಲಿಲ್ಲ. IRDAI ವರ್ಷದ ವರದಿ ಪ್ರಕಾರ ಏನಾಯ್ತು ಅಂತಂದ್ರೆ ಈ ಚಾರ್ಟ್ ಅನ್ನ ನಾವು ನೋಡಿದಾಗ ಖಂಡಿತವಾಗ್ಲೂ ನಮಗೊಂದು ಮಾಹಿತಿ ಸಿಗುತ್ತೆ. ಅಂದ್ರೆ 2001 ಈ ಒಂದು ನುಗ್ಗುವಿಕೆ ಅದನ್ನ ನಾವು ಪೆನೆಟ್ರೇಷನ್ ಅಂತಾನೂ ಕೂಡ ಕರಿತೀವಿ, ಸುಮಾರು 2.7% ಅಷ್ಟು ಆಗಿತ್ತು. ಆದ್ರೆ ಇದು ಒಂದು 4.2% ನಲ್ಲಿ ಯಾಕೆ ಈ ರೀತಿ ಬ್ಯಾಲೆನ್ಸ್ ನ ತೋರಿಸ್ತಿಲ್ಲ ಅಂದ್ರೆ 2 ದಶಕಗಳಿಂದ ಕಾದ್ರೂ ಸಹ ನಮ್ಗೆ ಎಕ್ಸ್ಪೆಕ್ಟ್ ಮಾಡಿರುವಂತಹ ರಿಸಲ್ಟ್ಸ್ ಖಂಡಿತವಾಗ್ಲೂ ಬರ್ಲಿಲ್ಲ. ಇದನ್ನೆಲ್ಲ ನೋಡಾದ್ಮೇಲೆ ಸರ್ಕಾರಕ್ಕೆ ತುಂಬಾ ಟೆನ್ಷನ್ ಆಗೋಕೆ ಶುರುವಾಯಿತು. 2022 IRDAI ಇನ್ಶೂರೆನ್ಸ್ ರೆಗ್ಯುಲೇಟರಿ ಅಂಡ್ ಡೆವಲಪ್ಮೆಂಟ್ ಅಥಾರಿಟಿ ಆಫ್ ಇಂಡಿಯಾ ಅಂತ ಕರಿತೀವಿ, ಇದು ಭಾರತದ ಒಂದು ದಿಟ್ಟ ಗುರಿಯನ್ನ ಇಟ್ಕೊಂಡಿದೆ. ಇನ್ಶೂರೆನ್ಸ್ ರೆಗ್ಯುಲೇಟರ್ ಏನಾಯ್ತು ಗೊತ್ತಾ, 2047 ವೇಳೆಗೆ ಈ ಒಂದು ಇನ್ಶೂರೆನ್ಸ್ ಇಂಡಸ್ಟ್ರಿ ಖಂಡಿತವಾಗ್ಲೂ ಇಂಪ್ರೂವ್ ಆಗುತ್ತೆ ಅಂತ ಎಲ್ರಿಗೂ ಸಹ ಒಂದು ಭರವಸೆಯನ್ನ ಕೊಟ್ರು. ಆದ್ರೆ ಆ ಟೈಮ್ ಅಷ್ಟರಲ್ಲಿ ಇದು ಖಂಡಿತವಾಗ್ಲೂ ಹೆಚ್ಚಾಗಬೇಕು ಮತ್ತೆ ವೇಗವಾಗಿ ಕೂಡ ನಡಿಬೇಕು. ನಮ್ಮೆಲ್ರಿಗೂ ಸಹ ಕಾಡ್ತಿರೋ ಒಂದು ಪ್ರಶ್ನೆ ಏನು ಅಂತಂದ್ರೆ ಭಾರತೀಯ ವಿಮೆ ಏನು, ಇನ್ಶೂರೆನ್ಸ್ ಕಂಪನೀಸ್ ಯಾವ ರೀತಿ ವರ್ಕ್ ಆಗತ್ತೆ. ಈಗ ನೀವು ಭಾರತದಲ್ಲಿ ವಿಮಾ ವ್ಯವಹಾರವನ್ನು ಅಂದ್ರೆ ಇನ್ಶೂರೆನ್ಸ್ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ. ತಕ್ಷಣ ನಿಮ್ಗೆ ಏನಾಗುತ್ತೆ ಗೊತ್ತಾ, ರೋಡ್ ಬ್ಲಾಕ್ಗಳು ಜಾಸ್ತಿನೇ ಇರತ್ತೆ. ಅಂದ್ರೆ ಸಾಂಸ್ಕೃತಿಕ ಅಂಶಗಳನ್ನ ನಾವು ನೋಡ್ತಿದೀವಿ ಅಂತಂದಾಗ ನೀವೇನಾದ್ರೂ ವಿಮೆಯನ್ನ ಖರೀದಿಸ್ತಿರ್ಬೇಕು ಅಥವಾ ಇನ್ಶೂರೆನ್ಸ್ ನ ಪರ್ಚೇಸ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ ಭವಿಷ್ಯದಲ್ಲಿ ಏನಾಗುತ್ತೆ, ತುಂಬಾ ಬೇಕಾದಷ್ಟು ಅಂಶಗಳು ಬರುತ್ತೆ. ಅಂದ್ರೆ ಈ ಒಂದು ಹಣವನ್ನ ನೀವು ಯಾವ ರೀತಿ ಪೇ ಮಾಡ್ತಿದ್ದೀರಾ, ಸ್ವಲ್ಪ ಜನಕ್ಕೆ ಅದರ ಒಂದು ಆದ್ಯತೆ ಇರುತ್ತೆ, ಅಂದ್ರೆ ಇನ್ಶೂರೆನ್ಸ್ ನ ತಗೊಳ್ಳೋಂತ ಕೆಪಾಸಿಟಿ ಇರುತ್ತೆ, ಇನ್ನು ಸ್ವಲ್ಪ ಜನಕ್ಕೆ ಇನ್ಶೂರೆನ್ಸ್ ನ ತಗೊಳ್ಳೋಂತ ಕೆಪಾಸಿಟಿ ಇರೋದಿಲ್ಲ. ಆ ಎಲ್ಲಾ ಮನಸ್ಥಿತಿನೂ ಕೂಡ ಇನ್ಶೂರೆನ್ಸ್ ನ ಪರ್ಚೇಸ್ ಮಾಡೋದನ್ನ ಎಷ್ಟು ಈಸಿ ಮಾಡುತ್ತೆ. ಇದು ಕೇವಲ ನಮ್ಮ ಭಾರತದಲ್ಲಿರುವಂತಹ ಪ್ರಾಬ್ಲಮ್ ಮಾತ್ರ ಅಲ್ಲ, ಜಗತ್ತಿನ ಎಲ್ಲೆಡೆ ಇರುವಂತಹ ಒಂದು ಸಮಸ್ಯೆ ಅಂತ ಹೇಳ್ಬೋದು. ಜರ್ಮನಿಯಂತಹ ಕೆಲವು ದೇಶಗಳಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ರತಿಯೊಬ್ರು ಕೂಡ ಆರೋಗ್ಯದ ವಿಮೆ ಅಂದ್ರೆ ಇನ್ಶೂರೆನ್ಸ್ ಅನ್ನ ತಗೊಳ್ಳೇಬೇಕು, ಅದು ಕಾನೂನು ಬದ್ಧವಾಗಿ ಕಡ್ಡಾಯ ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ನಮ್ಮ ಭಾರತದಂತಹ ದೇಶದಲ್ಲಿ ಏನಾಗುತ್ತೆ ಅಂತಂದ್ರೆ ಜನರ ಗಳಿಕೆ ಅಂದ್ರೆ ಎಷ್ಟು ಇನ್ಕಮ್ ಬರುತ್ತೆ, ಎಷ್ಟು ಭಾಗ ಅವರು ಮನೆಗೆ ಯೂಸ್ ಮಾಡ್ಕೊಳ್ಬಹುದು, ಮತ್ತೆ ಅವರ ಒಂದು ಎಜುಕೇಶನ್ಸ್ಗೆ ಯೂಸ್ ಮಾಡ್ಕೊಳ್ಬಹುದು, ಡೇ ಟು ಡೇ ಖರ್ಚಿಗೆ ಎಷ್ಟು ಹೋಗುತ್ತೆ ಅಂತೆಲ್ಲ ನೋಡ್ಕೊಂಡು ಐಷಾರಾಮಿ ಜೀವನ ನಾವು ಮಾಡಕ್ಕಾಗತ್ತಾ ಅಥವಾ ನಾವು ಒಂದು ಮಿಡಲ್ ಕ್ಲಾಸ್ ಜೀವನ ಮಾಡ್ಬೋದಾ ಅನ್ನೋದನ್ನ ಅವ್ರು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಇನ್ಶೂರೆನ್ಸ್ ಅನ್ನ ಪರ್ಚೇಸ್ ಮಾಡ್ತಾರೆ. ಈ ಎಲ್ಲಾ ಪಾಯಿಂಟ್ಸ್ ನಾವು ಕನ್ಸಿಡರ್ ಮಾಡ್ತಿದೀವಿ ಅಂತಂದ್ರೆ ಜನರಿಗೆ ಇನ್ಶೂರೆನ್ಸ್ ಬಗ್ಗೆ ಎಷ್ಟು ಅರಿವಿದೆ, ಹಾಗೆ ಎಷ್ಟು ನೆಸೆಸಿಟಿ ಇದೆ. ಈಗ ನೀವೇ ಅರ್ಥ ಮಾಡ್ಕೊಳ್ಳಿ, ನಿಮ್ಗೆ ಹಣ ಬೇಕು, ಅದರಲ್ಲಿ ಬಹಳಷ್ಟು ಈಗ ವಿಮಾ ವ್ಯವಹಾರವನ್ನ ಪ್ರಾರಂಭಿಸಬೇಕು ಅಂತ ನೀವು ಅನ್ಕೊಂಡಿರ್ತೀರಾ. ನಿಮ್ಗೆ ಕನಿಷ್ಠ ಪಕ್ಷ ಏನಿಲ್ಲ ಅಂತಂದ್ರೂ 100 ಕೋಟಿ ಬಂಡವಾಳದ ಅಗತ್ಯ ಖಂಡಿತವಾಗ್ಲೂ ಇರುತ್ತೆ. ಅಷ್ಟು ಕ್ಯಾಪಿಟಲ್ ಅಮೌಂಟ್ ನಿಮ್ಗೆ ಬೇಕಾಗುತ್ತೆ. ಅದೊಂದು ದೊಡ್ಡ ಪ್ರಶ್ನೆ. ಬ್ಯಾಂಕ್ನಲ್ಲಿ ಆ ಹಣ ಇಲ್ಲದೆ ನಿಮ್ಗೆ ಸರಳವಾಗಿ ಆ ಕೆಲಸನ ಅಂದ್ರೆ ಆ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋದಕ್ಕೆ ಬಿಡ್ತಾರಾ? ಖಂಡಿತವಾಗ್ಲೂ ಇಲ್ಲ. ಅನೇಕ ಕಂಪನಿಗಳು ಈ ಒಂದು ಅವಶ್ಯಕತೆಯನ್ನ ಪೂರೈಸೋದಕ್ಕೆ ಪ್ರಯತ್ನನೇ ಪಡದೆ ಅಂದ್ರೆ ಟ್ರೈಯೇ ಮಾಡದೆ ಒಂದ್ ರೀತಿ ಏನ್ ಮಾಡ್ತಾರೆ ಅಂತಂದ್ರೆ ಈ ವಿದೇಶಿ ಇನ್ಶೂರೆನ್ಸ್ ಕಂಪನಿ ಒಂದಿಗೆ ಒಪ್ಪಂದನ ಮಾಡ್ಕೊಂಡ್ಬಿಡ್ತಾರೆ. ವಿದೇಶದಿಂದ ಆ ಹಣನ ತರೋದು, ಮೊದಲಿಗೆ ಭಾರತೀಯ ಒಂದು ಇನ್ಶೂರೆನ್ಸ್ ಕಂಪನಿಯವ್ರು ಏನಿರ್ತಾರೆ ಇವರನ್ನ ನಾವು ವಿಮಾದಾರರಿಗೆ ಅಂತಾನೂ ಕೂಡ ಹೇಳ್ತೀವಿ. ಈ ವಿದೇಶಿ ಹೂಡಿಕೆ ಅಂದ್ರೆ ವಿದೇಶಿ ಇನ್ವೆಸ್ಟ್ಮೆಂಟ್ ಏನಿರುತ್ತೆ 20% ಅಷ್ಟು ಸೀಮಿತವಾಗಿ ಇಟ್ಕೊಳ್ತಾರೆ. ಅಂದ್ರೆ ವರ್ಷಗಳಲ್ಲಿ ಏನಿಲ್ಲ ಅಂತಂದ್ರು ಈ ಸರ್ಕಾರ ಈ ನಿಯಮಗಳನ್ನ ಕಮ್ಮಿ ಮಾಡ್ಬೇಕು ಅಂದ್ರೆ ಸಡಿಲ್ಗೊಳಿಸ್ಬೇಕು. ಮತ್ತೆ 2020 ಒಳಗೆ ಏನಿಲ್ಲ ಅಂತಂದ್ರು ಈ ಒಂದು ಇನ್ಶೂರೆನ್ಸ್ ಅಲ್ಲಿ 74% FDI ಅನ್ನ ಖಂಡಿತವಾಗ್ಲೂ ಕೊಡ್ಬೇಕು ಅಂತ ಅನುಮತಿ ಸಹ ಕೊಟ್ಟಿದೆ.
ಕೆಲವು ಪ್ರಮುಖ ವಿದೇಶಿ ವಿಮಾದಾರರು ಅಂದ್ರೆ ಇನ್ಶೂರೆನ್ಸ್ ಅಂತ ನಾವೇನ್ ಹೇಳ್ತೀವಿ, ಅವರು ಸ್ಟ್ಯಾಂಡರ್ಡ್ ಲೈಫ್ ಅಥವಾ ಪ್ರುಡೆನ್ಷಿಯಲ್ಗೆ ಭಾರತದ ವಿಮಾ ಮಾರುಕಟ್ಟೆಯನ್ನ ಪ್ರವೇಶ ಮಾಡಬೇಕು. ಹಾಗೆ ಭಾರತೀಯ ಘಟಕಗಳೊಂದಿಗೆ ಇವರು ಒಂದು ಜಂಟಿ ಉದ್ಯಮಗಳನ್ನ ಸ್ಥಾಪನೆ ಮಾಡಬೇಕು ಅಂತಾನೂ ಕೂಡ ಅನ್ಕೋತಾರೆ, ಹಾಗೆ ಸ್ಥಾಪಿಸಿದ್ದಾರೆ ಕೂಡ. ಆದ್ರೆ ಪ್ರಪಂಚದ ನಾವು ಸಾವಿರಾರು ವಿಮಾದಾರರನ್ನ ನೋಡ್ಬೇಕಾದ್ರೆ ಹೆಚ್ಚಿನವರು ಇನ್ನೂ ಕೂಡ ದೂರ ಉಳಿದಿದ್ದಾರೆ. ಯಾಕೆ? ಮೇ ಬಿ ತುಂಬಾ ವಿಮಾದಾರರು ಏನ್ ಅನ್ಕೊಳ್ತಾರೆ ಅಂತಂದ್ರೆ, ಈ ಭಾರತೀಯ ಸಂಸ್ಥೆಗಳೊಂದಿಗೆ ನಾವೇನಾದ್ರೂ ಪಾಲು ತಗೊಳ್ತಿದ್ದೀವಿ ಅಂತಂದ್ರೆ ಅವರ ಒಂದು ಡಿಪೆಂಡೆನ್ಸಿ ಖಂಡಿತವಾಗ್ಲೂ ಕೂಡ ಚೆನ್ನಾಗಿರೋದಿಲ್ಲ. ಹಾಗೆ ಸಂಪೂರ್ಣ ಕಂಟ್ರೋಲ್ ಏನಿರುತ್ತೆ ಅದು ಇಂಡಿಯನ್ ಕಂಪ್ನೀಸೇ ಮಾಡಬೇಕು ಅಂತಾನೂ ಕೂಡ ಅನ್ಕೊಳ್ತಾರೆ. ಈಗ ನೋಡಿ, ನೀವು ಇನ್ಶೂರೆನ್ಸ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ. ಜೀವನ ಮತ್ತು ಸಾಮಾನ್ಯ ವಿಮೆಯ ನಡುವೆ ತುಂಬಾ ಆಯ್ಕೆಗಳಂತೂ ಖಂಡಿತವಾಗ್ಲೂ ಇದೆ. ನಿಮ್ಗೆ ಏನ್ ಬೇಕು ಅದನ್ನ ನೀವು ತಗೊಳ್ಬೇಕು, ಆದ್ರೆ ಕಾನೂನು ಬದ್ಧವಾಗಿ ನೀವು ಎರಡನ್ನೂ ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ನೀವೇನಾದ್ರೂ ಲೈಫ್ ಇನ್ಶೂರರ್ ಆಗಿರ್ತೀರಾ ಅಂತ ಅನ್ಕೊಳ್ಳಿ, ಆಗ ನೀವು ಆರೋಗ್ಯ ಮತ್ತೆ ಅಗ್ನಿ ವಿಮೆಯನ್ನ ಖಂಡಿತರು ತಗೊಳ್ಳೋದಕ್ಕಾಗೋದಿಲ್ಲ. ಅಂದ್ರೆ ಹೆಲ್ತ್ ಅಂಡ್ ಫೈರ್ ಇನ್ಶೂರರ್ ಆಗೋದಕ್ಕೆ ನೀವು ಸಾಧ್ಯ ಇಲ್ಲ. ನಿಮ್ಗೆ ಬೇಕಾದಷ್ಟು ಪಾವನೆ ಮಾಡುವಂತಹ ಗ್ರಾಹಕಗಳು ಇರ್ತಾರೆ, ಅಂದ್ರೆ ಪೇ ಮಾಡುವಂತ ಕಸ್ಟಮರ್ಸ್ ಇದ್ರೂ ಸಹ ನೀವು ಅವ್ರಿಗೆ ಏನ್ ಕೊಡ್ಬೇಕು ಅನ್ನೋದ್ರಲ್ಲಿ ನೀವು ತುಂಬಾ ಸ್ಟೇಬಲ್ ಆಗಿರ್ಬೇಕಾಗತ್ತೆ. ಇದೆಲ್ಲ ಆದ್ಮೇಲೆ ಸಾಲ್ವೆನ್ಸಿ ಕೂಡ ತುಂಬಾ ಅನುಪಾತವಾಗಿರ್ಬೇಕು, ಅಂದ್ರೆ ಲಿಮಿಟೆಡ್ ಆಗಿರ್ಬೇಕು. ಈಗ ನಮ್ಮ ಭಾರತದಲ್ಲಿ ಈ ಇನ್ಶೂರೆನ್ಸ್ ಕಂಪನೀಸ್ ಏನೆಲ್ಲ ಇರುತ್ತೆ ಅಂದ್ರೆ ವಿಮಾದಾರರು ಸ್ಥಿರವಾದ 150% ಸಾಲ್ವೆನ್ಸಿ ಅನುಪಾತವನ್ನ ನಿರ್ವಹಿಸಬೇಕಾಗತ್ತೆ. ಇದನ್ನ ನಾವು ನೋಡ್ತಿದೀವಿ ಅಂತಂದ್ರೆ, ಅಂದ್ರೆ ನೀವು ಹೊಂದಿರುವಂತ ಪ್ರತಿ 2 ರೂಪಾಯಿ ಬಾಧ್ಯತೆಗಳಿಗೆ ನಿಮ್ಮ ಸ್ವತ್ತುಗಳಲ್ಲಿ 3 ರೂಪಾಯಿಗಳನ್ನ ಇಟ್ಕೊಳ್ಬೇಕು. ಅಂದ್ರೆ ಹೆಚ್ಚಿನ ಅಪಾಯದ ನೀತಿಗಳಾಗಿರ್ಬೋದು ಅಥವಾ ಕಂಪನಿಗಳಿಗೆ ನೀವು ಕೊಟ್ಟಿರುವಂತಹ ಸಾಕಷ್ಟು ಅರ್ಥಗಳಾಗಿರ್ಬೋದು, ಇದೆಲ್ಲ ಏನಾಗುತ್ತೆ ಅಂತಂದ್ರೆ ಈ ಒಂದು ಅವಶ್ಯಕತೆ ನಮ್ಮ ಕಂಪನಿಗೆ ತೆಗೆದುಕೊಳ್ಳುವಂತ ಅಪಾಯ ಯಾವ ರೀತಿ ಇದೆ ಇದು ಡಿಪೆಂಡ್ ಆಗಿರುತ್ತಾ, ಹಾಗೆ ಕಡಿಮೆ ಅಪಾಯದ ಪಾಲಿಸಿಗಳನ್ನ ಕಂಪನಿ ಯಾವ ರೀತಿ ಆಫರ್ ಮಾಡುತ್ತೆ ಅನ್ನೋದು ಕೂಡ ನಮ್ಗೆ ಇಲ್ಲಿ ಗೊತ್ತಾಗತ್ತೆ. ಈಗ ಹೆಚ್ಚಿನ ಅಪಾಯ ಇರುವಂತಹ ಒಂದು ಇನ್ಶೂರೆನ್ಸ್ ನ ಆಫರ್ ಮಾಡಬೇಕು ಅಂತ ಇಟ್ಕೊಳ್ಳಿ, ಆಗ ಕಂಪನಿಗೆ ಹೆಚ್ಚಿನ ಬಂಡವಾಳದ ಅಗತ್ಯ ಇದೆ. ಈಗ ಕಂಪನಿ ಹೆಚ್ಚಿನ ಬಂಡವಾಳ ಕ್ಯಾಪಿಟಲ್ ನ ಹಾಕ್ಬಿಟ್ಟು ಇನ್ಶೂರೆನ್ಸ್ ಕಂಪನಿನ ರನ್ ಮಾಡುತ್ತೆ ಅಂತ ಅನ್ಕೊಳ್ಳಿ, ಆಗ ಈಗ ವಿಮಾ ಕಂತುಗಳ ಮೇಲೆ ಏನಾಗುತ್ತೆ, GST ಜಾಸ್ತಿ ಆಗತ್ತೆ, ಮತ್ತೆ ಗ್ರಾಹಕರಿಗೂ ಕೂಡ ಕಸ್ಟಮರ್ಸ್ಗೂ ಕೂಡ ತುಂಬಾ ಕಾಸ್ಟ್ಲಿ ಆಗತ್ತೆ. ಸೊ ವಾಟ್ ಇಸ್ ದ ರಿಸಲ್ಟ್ಸ್? ನಮ್ಮ ಭಾರತವು ಕೇವಲ 27 ಜೀವ ವಿಮಾದಾರರು, 25 ಸಾಮಾನ್ಯ ವಿಮಾದಾರರು ಮತ್ತು 7 ಆರೋಗ್ಯ ವಿಮಾದಾರರನ್ನ ಹೊಂದಿದೆ. ಅಂದ್ರೆ 59 ಘಟಕಗಳು ಮಾತ್ರ ಇದೆ. 1.4 ಶತಕೋಟಿ ಇರುವಂತಹ ಜನರ ದೇಶಕ್ಕೆ ಇದು ಕೇವಲ ಜೋಕ್ ಅಂತ ಅನ್ಸ್ತಿಲ್ವಾ? ಸೊ ಇದಕ್ಕೆ ವಿರುದ್ಧವಾಗಿ ಏನಾಗಿದೆ ಗೊತ್ತಾ, US 100 ಪಟ್ಟು ಹೆಚ್ಚು ವಿಮಾದಾರರನ್ನ ಹೊಂದಿದೆ. ಅಂದ್ರೆ 330 ಮಿಲಿಯನ್ ಜನಸಂಖ್ಯೆಗೆ 5900 ವಿಮಾದಾರರನ್ನ US ಹೊಂದ್ಕೊಂಡಿದೆ. ನೀವು ಪ್ರಮಾಣವನ್ನ ಕ್ಯಾಲ್ಕುಲೇಟ್ ಮಾಡಿ ನೋಡ್ಬೋದು. ನಾವು ಮಾರುಕಟ್ಟೆಯಲ್ಲಿ ಸಾಕಷ್ಟು ಆಟಗಾರರನ್ನ ಹೊಂದಿಲ್ಲ ಅನ್ನೋದು ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ಒಳ್ಳೆಯ ಸುದ್ದಿ ಬೇಕಾಗತ್ತೆ ಅಂತಂದ್ರೆ ಬದಲಾವಣೆ ಖಂಡಿತವಾಗ್ಲೂ ಅವಶ್ಯಕತೆ ಇದೆ. ಸರ್ಕಾರ ಮತ್ತೆ IRDAI ಈ ವಿಷಯಗಳನ್ನ ಖಂಡಿತವಾಗ್ಲೂ ಶೇಕ್ ಮಾಡ್ಲೇಬೇಕಾಗತ್ತೆ. ಹಾಗೆ ಸುಧಾರಣೆ ಅಂತೂ ನಮ್ಮ ಸೊಸೈಟಿಗೆ ಬೇಕೇ ಬೇಕು. ಈಗ ಚಳಿಗಾಲದ ಅಧಿವೇಶನದಲ್ಲಿ ಅಂತ ಅನ್ಕೊಳ್ಳಿ, ಈ ಚರ್ಚೆ ಮಾಡಿರುವಂತಹ ಕಾರಣ ಏನು ಅಂತಂದ್ರೆ ಈ ವಿಮಾ ತಿದ್ದುಪಡಿ ಯಾವ ರೀತಿ ಮುಂದೆ ಹೋಗ್ಬೇಕು, ಇದಕ್ಕೆ ಬೇಕಾಗಿರುವಂತಹ ಸಲಹೆ ಪಟ್ಟಿಗಳೇನು, ಹಾಗೆ IRDAI ಸರ್ಕಾರಕ್ಕೆ ಯಾವ ರೀತಿ ಹೆಲ್ಪ್ ಮಾಡಬೇಕು ಅನ್ನೋದೆಲ್ಲನೂ ಕೂಡ ಈ ಒಂದು ಪ್ರಸ್ತಾವನೆಗಳನ್ನ ತಗೊಂಡ್ ಬಂದಿದೆ. ನಂಬರ್ 1, ಲೋವರಿಂಗ್ ಎಂಟ್ರಿ ಬ್ಯಾರಿಯರ್ಸ್. ಅಂದ್ರೆ ಈ ಕಡಿಮೆ ಬಂಡವಾಳದೊಂದಿಗೆ ಸಣ್ಣ ಸಣ್ಣ ವಿಶೇಷವಾದ ವಿಮಾ ವ್ಯವಹಾರಗಳು ಪ್ರಾರಂಭ ಆಗುತ್ತೆ ಅಂತ ಅನ್ಕೊಳ್ಳಿ. ಜನರಿಗೆ ಹೆಚ್ಚಿನ ಅವಕಾಶ ಮಾಡಿಕೊಡ್ಬೇಕು. ಫಾರ್ ಎಕ್ಸಾಂಪಲ್, ನೀವು ಹರಿಯಾಣದಲ್ಲಿ ಇರ್ತೀರಾ ಅಂತ ಅನ್ಕೊಳ್ಳಿ, ನಿಮ್ಗೆ ಕೃಷಿ ವಿಮೆಯ ಮೇಲೆ ಕೇಂದ್ರೀಕರಣ ಮಾಡಬೇಕು ಅಂತ ಅನ್ಕೊಂಡಿರ್ತೀರಾ. ನಿಮಗೆ 100 ಕೋಟಿಗಳ ಅಗತ್ಯ ಖಂಡಿತವಾಗ್ಲೂ ಇಲ್ಲ. ಸೊ ಈ ನಮ್ಮ ವೀಕ್ನೆಸ್ ಏನಾಗುತ್ತೆ ಅಂತಂದ್ರೆ US ನಲ್ಲಿರುವಂತಹ ವಿಮಾದಾರರಿಗೆ ಒಂದು ಅವಕಾಶನ ಮಾಡ್ಕೊಳ್ಳುತ್ತೆ. ಸೊ ಅವ್ರೇನ್ ಮಾಡ್ತಾರೆ, ಇಂಥ ಒಂದು ಸಮಯದಲ್ಲಿ ಅವ್ರ ಬೇಳೆನ ಬೇಯಿಸ್ಕೊಳ್ತಾರೆ. ನಂಬರ್ 2, 100% FDI ಇನ್ ಇನ್ಶೂರೆನ್ಸ್. ಈ ಸ್ವಯಂ ಚಾಲಿತ ಮಾರ್ಗ ಇರುವಂತಹ ಈ ವಿಮೆಯಲ್ಲಿ ಏನಾಗುತ್ತೆ ಅಂತಂದ್ರೆ 100% FDಗಾಗಿ ಅವಕಾಶ ಕೊಡಬೇಕು ಅಂತ ಸರ್ಕಾರ ಖಂಡಿತವಾಗ್ಲೂ ಯೋಚನೆ ಮಾಡಲೇಬೇಕಾಗತ್ತೆ. ಇದರ ಅರ್ಥ ಬರ್ಕ್ಶೈರ್ ಹ್ಯಾಥ್ವೇ ಮತ್ತೆ ಎಗಾನ್ ಅಂತಹ ವಿದೇಶಿ ವಿಮಾದಾರರು ಏನ್ ಮಾಡ್ತಾರೆ ಅಂತಂದ್ರೆ ಈ ಭಾರತೀಯ ಪಾಲುದಾರರು ಯಾರೆಲ್ಲ ಇರ್ತಾರೆ ಅಂದ್ರೆ ಹುಡುಕದೇ ಇರೋರ ಬಗ್ಗೆ ಪ್ರವೇಶ ಮಾಡುವಂತ ಆಪರ್ಚುನಿಟಿ ಇರುತ್ತೆ. ನಂಬರ್ 3, ಕಂಬೈನ್ಡ್ ಲೈಸೆನ್ಸ್. ಈಗ ನಾವು ಇದನ್ನೆಲ್ಲ ಸೂಕ್ಷ್ಮವಾಗಿ ನೋಡ್ತಿದ್ದೀವಿ ಅಂತಂದ್ರೆ ಈ ಇನ್ಶೂರೆನ್ಸ್ ಕಂಪನಿಯವರು ಒಂದು ಸ್ವಯಂ ಯೋಜಿತ ಲೈಸೆನ್ಸ್ ಅನ್ನ ಪಡೆಯಬಹುದು. ಜೀವ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಹಾಗೆ ಸಾಮಾನ್ಯ ಇನ್ಶೂರೆನ್ಸ್ ನ ತಗೊಳ್ತಿದೀವಿ ಅಂತಂದ್ರೆ ಅಂದ್ರೆ ಒಂದೇ ಕಂಪನಿ ಒಳಗಡೆ ಈ ಎಲ್ಲ ಆಪ್ಷನ್ಸ್ ಇತ್ತು ಅಂತಂದ್ರೆ ಮಾರಾಟ ಮಾಡಬೇಕಾದ್ರೆ ಅವ್ರಿಗೆ ಒಂದು ಒಳ್ಳೆ ಆಪರ್ಚುನಿಟಿನೂ ಕೂಡ ಕೊಡುತ್ತೆ. ಈ ಪ್ರಮಾಣದ ಬಗ್ಗೆ ನಾವು ಯೋಚನೆ ಮಾಡಿದ್ರೆ LICಯ ಏಜೆಂಟ್ಗಳು ಉದಾಹರಣೆಗೆ ಈಗ ಆರೋಗ್ಯ ವಿಮೆಯನ್ನ ಅವರು ಮಾರಾಟ ಮಾಡಬೇಕು ಅಂತ ಪ್ರಾರಂಭ ಮಾಡ್ತಾರೆ. ಇದು ಏನಾಗುತ್ತೆ
ಅಂತಂದ್ರೆ ವಿಮಾ ಕಂಪನಿಗಳಿಗೆ ಪ್ರಮಾಣದ ಆರ್ಥಿಕತೆನೂ ಕೂಡ ಸೃಷ್ಟಿ ಮಾಡಿಕೊಡತ್ತೆ. ಅಂದ್ರೆ ಒಂದೇ ಕಂಪನಿ ಒಳಗಡೆ ಇಷ್ಟೊಂದೆಲ್ಲ ಆಪರ್ಚುನಿಟಿ ಇದೆ, ಹಾಗೆ ಬೇಕಾದಷ್ಟು ಆಪ್ಷನ್ಸ್ ಇದೆ ಅಂತಂದ್ರೆ ಆಸ್ ಅ ಕಸ್ಟಮರ್ ಆ ಕಂಪನಿನ ಚೂಸ್ ಮಾಡ್ಕೊಳ್ಳೋದಕ್ಕೆ ನಾವು ಮುಂದೆ ಬರ್ತೀವಿ. ನಂಬರ್ 4, ರಿಸ್ಕ್ ಬೇಸ್ಡ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್. ಈಗ ಒಂದು ಸಾಲ್ವೆನ್ಸಿನ ಅದರ ರೇಷಿಯೋ ಏನಿರುತ್ತೆ ಅದನ್ನ ಶಾರ್ಪ್ ಮಾಡಬೇಕು ಅಂತ ನಾವು ಹೋಗಿರ್ತೀವಿ ಅಂತ ಅನ್ಕೊಳ್ಳಿ. ಈಗ ಅಪಾಯ ಆಧಾರಿತ ಬಂಡವಾಳ ವ್ಯವಸ್ಥೆ ಏನಿರುತ್ತೆ ಆ ವಿಮೆಗಾರರು ನಮಗ್ ಬೇಕಾಗಿರುವಂತಹ ಆಪರ್ಚುನಿಟಿಗಳೇನು, ಇಲ್ಲಿ ಬರುವಂತಹ ಅಪಾಯಗಳೇನು ಅಂತ ಅವರು ಖಂಡಿತವಾಗ್ಲೂ ನೋಡ್ಕೊಳ್ಬೇಕಾಗತ್ತೆ. ಸೊ ಇದನ್ನೆಲ್ಲ ಅವ್ರು ನೋಡ್ತಿದ್ದಾರೆ ಅಂತಂದ್ರೆ ಅವರ ಒಂದು ಕಂಪನಿನ ವಿಸ್ತರಣೆ ಮಾಡೋದಕ್ಕೆ ಅವ್ರಿಗೆ ಒಳ್ಳೆ ಆಪರ್ಚುನಿಟಿನೇ ಸಿಗತ್ತೆ. ಆದ್ರಿಂದ ಇಲ್ಲಿ ನಮ್ಗೆ ಅರ್ಥ ಆಗೋ ಒಂದು ವಿಶೇಷತೆ ಏನು ಅಂತಂದ್ರೆ ನಮ್ಮ ಭಾರತೀಯ ಇನ್ಶೂರೆನ್ಸ್ ಇಂಡಸ್ಟ್ರಿ ಏನಿದೆ ಇದು ತುಂಬಾ ಬೃಹತ್ ಸಾಮರ್ಥ್ಯವನ್ನೇ ಹೊಂದಿದೆ. ಆದ್ರೆ ಇದು ತುಂಬಾ ಸವಾಲುಗಳಿಂದ ಕೂಡಿದೆ ಅಂತ ಹೇಳ್ಬೋದು. ಅಂದ್ರೆ ಕಲ್ಚರಲ್ ಬ್ಯಾರಿಯರ್ಸ್ ಮತ್ತೆ ರೆಗ್ಯುಲೇಟರಿ ಹರ್ಡಲ್ಸ್ ತುಂಬಾ ಜಾಸ್ತಿ ಇದೆ. ಇದನ್ನ ಇವರು ದಾಟ್ಕೊಂಡ್ ಬರ್ಬೇಕು. ಈಗ ಇನ್ಶೂರೆನ್ಸ್ ಕಂಪನೀಸ್ಗೆ ಸಂಬಂಧಪಟ್ಟ ಹಾಗೆ ಇರುವಂತಹ ಸಮಸ್ಯೆವನ್ನ ರಾತ್ರೋರಾತ್ರಿ ನಾವು ಖಂಡಿತವಾಗ್ಲೂ ಬಗೆಹರಿಸೋದಕ್ಕೆ ಸಾಧ್ಯ ಇಲ್ಲ. ಇದಕ್ಕೆ ಖಂಡಿತವಾಗ್ಲೂ ದಶಕಗಳೇ ತಗೊಳ್ಬಹುದು. ಆದ್ರೆ ಇದಕ್ಕೆಲ್ಲ ಬೇಕಾಗಿರುವಂತಹ ಸ್ಟ್ರಾಂಗ್ ಸ್ಟೆಪ್ಸ್ ಗಳನ್ನ ನಾವು ತಗೊಳ್ತಿದೀವಿ ಅಂತಂದ್ರೆ ಖಂಡಿತವಾಗ್ಲೂ ಭಾರತದಲ್ಲಿರುವಂತಹ ಇನ್ಶೂರೆನ್ಸ್ ಕಂಪನೀಸ್ಗಳ ಬೆಳವಣಿಗೆ ಆಗತ್ತೆ. ಇವತ್ತಿನ ಟಿಡ್ಬಿಟ್ಸ್. ನಂಬರ್ 1, ಅದಾನಿ ಗ್ರೀನ್ ಎನರ್ಜಿ ಲಂಚದ ಒಂದು ಆರೋಪ ಏನಿದೆ ಅದ್ರ ಜೊತೆಗೇನೆ ಕಾನೂನು ಮತ್ತೆ ಅದರ ಆಡಳಿತ ಅಪಾಯಗಳ ಕಾರಣದಿಂದ ಮೂಡೀಸ್ ಮತ್ತೆ ಫಿಚ್ ಹಲವಾರು ಅದಾನಿ ಘಟಕಗಳನ್ನ ಋಣಾತ್ಮಕಗೆ ಡೌನ್ ಗ್ರೇಡ್ ಮಾಡ್ತಿದೆ. ಅಂದ್ರೆ ಅದರ ಶೇರ್ಗಳು ತೀವ್ರವಾಗಿ ಪ್ರಕ್ರಿಯೆ ಮಾಡ್ತಿದೆ. AGEL 7% ಅಷ್ಟು ಕುಸಿದಿದೆ. ಹಾಗೆ ಆಂಧ್ರ ಪ್ರದೇಶವು ವಿದ್ಯುತ್ ಖರೀದಿಯನ್ನ ಒಪ್ಪಂದಗಳು ಸಮರ್ಥವಾಗಿ ಸ್ಥಗಿತ ಮಾಡ್ತಿಲ್ಲ. ಅಂದ್ರೆ ತುಂಬಾ ಅನ್ಸ್ಟೇಬಲ್ ಆಗಿ ನಡೀತಿದೆ. ನಂಬರ್ 2, ಒಂದಾನೊಂದು ಕಾಲದಲ್ಲಿ $22 ಶತಕೋಟಿ ಟರ್ನ್ ಓವರ್ ಮಾಡ್ತಿದ್ದಂತಹ ಬೈಜೂಸ್ ಇವತ್ತು ಲಾಸ್ ಅಲ್ಲಿದೆ. ಅಂದ್ರೆ ಇದರ ಕುಸಿತಕ್ಕೆ ಕಾರಣವಾದಂತಹ ಈ ನಿಧಿಯ ದುರುಪಯೋಗ ಏನಿದೆ ಇದರ ಒಂದು ಫೆಡರಲ್ ತನಿಖೆ ತುಂಬಾನೇ ಎದುರಿಸ್ತಾ ಇದೆ. ಇದರ ಒಂದು ಸಂಸ್ಥಾಪಕ ಅಂದ್ರೆ ಫೌಂಡರ್ ಏನಿದ್ದಾರೆ ಈ ಬೈಜು ರವೀಂದ್ರನ್ ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಅವರ ಒಂದು ಕಂಪನಿ ಮೌಲ್ಯಮಾಪನ ಶೂನ್ಯಕ್ಕೆ ಬರ್ತಿದೆಯಂತೆ. ಸೊ ಈ ತರ ಕಂಪನಿಗಳು ಝೀರೋ ಆಗ್ತಿದೆ ಅಂತಂದ್ರೆ ಭಾರತೀಯ ಸ್ಟಾರ್ಟ್ಅಪ್ಸ್ ಗಳಲ್ಲಿ ಪ್ರತಿಯೊಬ್ಬರೂ ಸಹ ನಂಬಿಕೆನ ಕಳ್ಕೊಳ್ತಿದ್ದಾರೆ ಅಂತ ಇವ್ರು ಹೇಳ್ತಾ ಇದ್ದಾರೆ. ನಂಬರ್ 3, EPFO ತನ್ನ 70 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಏನಿದ್ದಾರೆ ಅವ್ರಿಗೆ ಆದಾಯವನ್ನ ಸುಧಾರಿಸಬೇಕು ಅಂತ ಒಂದು ಗುರಿನೇ ಕೊಟ್ಟಿದೆ. ಅಂದ್ರೆ ETF ರಿಡೆಂಪ್ಷನ್ ಆದಾಯದ 50% ಅನ್ನ ಈಕ್ವಿಟಿಗಳಲ್ಲಿ ಮತ್ತೆ ಹೂಡಿಕೆ ಮಾಡಬೇಕು ಅಂತ ಯೋಜಿಸ್ತಿದೆ. ಅಂದ್ರೆ ಈ ವಿಮೋಚನೆಗಳನ್ನ ಅವಧಿ ಪ್ರಕಾರ ನಾವು ನೋಡೋದಾದ್ರೆ 7 ವರ್ಷಗಳವರೆಗೆ ವಿಸ್ತರಿಸುವಂತಹ ಒಂದು ಪ್ರಸ್ತಾಪನೆ ಕೂಡ ಬರ್ತಾ ಇದೆ. ಅಂದ್ರೆ ಲೈಫ್ ಟೈಮ್ ಪೀರಿಯಡ್ಗೆ ಈ ಒಂದು ಆಪ್ಟಿಮೈಸೇಷನ್ ನ ಬದಲಾವಣೆ ಖಂಡಿತವಾಗ್ಲೂ ಬರುತ್ತೆ ಅಂತ ನಾವು ನೋಡ್ಬೋದು. ನಂಬರ್ 4, ಆನ್ಲೈನ್ ಫೆಸ್ಟಿವಲ್ ಮತ್ತೆ ಪ್ರೀಮಿಯಂ ನೋಟ್ಬುಕ್ಗಳಿಗೆ ಹೆಚ್ಚಾಗ್ತಿರುವಂತ ಆದ್ಯತೆ ಏನಿದೆ ಇದು ನಮ್ಮ ಭಾರತದಲ್ಲಿ Q3 CY24 ಅಲ್ಲಿ ಏನಿಲ್ಲ ಅಂತಂದ್ರೂ 4.49 ಮಿಲಿಯನ್ PCಗಳನ್ನ ರವಾನೆ ಮಾಡ್ತಿದೆ. ಇದನ್ನೆಲ್ಲ ನೋಡ್ತಿದ್ರೆ HP ಅಗ್ರಸ್ಥಾನವನ್ನ ಉಳಿಸ್ಕೊಂಡಿದೆ ಅಂತ ಹೇಳ್ಬೋದು. ಆದ್ರೆ ಡೆಸ್ಕ್ಟಾಪ್ಗಳು 8.1% ಕುಸಿತವನ್ನ ಕಂಡಿದೆ. ಪೋರ್ಟಬಲ್ ಪರಿಹಾರಗಳ ಕಡೆ ನಾವು ನೋಡಿದಾಗ ಇದನ್ನ ವಿಕಸನಗೊಳ್ತಿರುವಂತಹ ಗ್ರಾಹಕರು ಖಂಡಿತವಾಗ್ಲೂ ಇದರ ಆದ್ಯತೆಗಳನ್ನ ಪ್ರತಿಬಿಂಬಿಸ್ತಾರೆ ಅಂತಾನೂ ಕೂಡ ಹೇಳ್ಬೋದು. ಸ್ನೇಹಿತರೆ, ಇದು ಇವತ್ತಿನ ಝರೋದಾ ಮಾರುಕಟ್ಟೆಯ ಡೈಲಿ ಬ್ರೀಫ್. ನಿಮ್ಮನ್ನ ಯಾರು ಮೋಸ ಮಾಡಬಾರ್ದು. ನಿಮ್ಗೆ ಪ್ರಪಂಚದಲ್ಲಿ ಏನ್ ನಡೀತಿದೆ ಅಂತ ಗೊತ್ತಾಗಬೇಕು ಅಂತಂದ್ರೆ ಪ್ರತಿಯೊಂದು ಮಾಹಿತಿನೂ ಸಹ ನೀವು ತಿಳ್ಕೊಳ್ಬೇಕಾಗತ್ತೆ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ಖಂಡಿತವಾಗ್ಲೂ ನಾನು ನಿಮ್ಗೆ ನಾಳೆ ಸಿಗ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲೀಸ್, ನಿಮ್ಮ ಲವ್ಡ್ ಒನ್ಸ್ ಯಾರೆಲ್ಲ ಇರ್ತಾರೆ ಅವ್ರ ಹತ್ರ ಖಂಡಿತವಾಗ್ಲೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗಿದ್ರೆ ನಾಳೆ ಸಿಕ್ಕೋಣ. ಅಲ್ಲಿ ತನಕ ಟೇಕ್ ಕೇರ್.